ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಯ್ಸಳರ ಸಾಮ್ರಾಜ್ಯದ ಹಲವಾರು ದೇವಸ್ಥಾನಗಳನ್ನು ನೋಡಿದ್ದ ನನಗೆ ಚೋಳರ ಸಾಮ್ರಾಜ್ಯದ ದೇವಸ್ಥಾನಗಳನ್ನು ನೋಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನಿವತ್ತು ತಮಿಳ್ನಾಡಲ್ಲಿ ಇದ್ದೀನಿ. ಚೋಳರ ಸಾಮ್ರಾಜ್ಯದ 3 ಜೀವಂತ ದೇವಸ್ಥಾನಗಳು ಅಂದ್ರೆ ತಂಜಾವೂರು ಬೃಹದೇಶ್ವರ ದೇವಸ್ಥಾನ, ಗಂಗೈಕೊಂಡ ಚೋಳಪುರಂ ಬೃಹದೇಶ್ವರ ದೇವಸ್ಥಾನ, ಹಾಗೆ 3ನೇದು ದರಸಾಪುರಂ ಐರಾವತೇಶ್ವರ ದೇವಸ್ಥಾನ. ಈ 3 ದೇವಸ್ಥಾನಗಳನ್ನ ನಾನು ಇವತ್ತು ನಿಮ್ಗೆ ಕೂಡ ತೋರಿಸ್ತೀನಿ. ಈ ಎಲ್ಲ ದೇವಸ್ಥಾನಗಳನ್ನ ನೋಡೋ ಮುಂಚೆ ನಾನು ಇಲ್ಲಿಗೆ ಹೇಗ್ ತಲುಪ್ದೆ ಅನ್ನೋದನ್ನ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡಿ. ನಾನು ಹೊರಟಿದ್ದು ಬೆಂಗಳೂರಿಂದ 1.5 ತಿಂಗಳು ಮುಂಚೆನೆ ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದೆ. ಕಡಲೂರು ಟ್ರೈನ್ ಅಂತ ಮೈಸೂರಿಂದ ಹೊರಡುತ್ತೆ, ಮುಂದೆ ಚಿದಂಬರಂವರೆಗೂ ಹೋಗುತ್ತೆ. ಬೆಳಗ್ಗೆ 5:30 ಅಷ್ಟೊತ್ತಿಗೆ ತಾಂಜಾವೂರನ್ನ ತಲುಪಿದ್ವಿ. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾನೇ ವೆಲ್ ಕನೆಕ್ಟೆಡ್ ಆಗಿದೆ, ಹಾಗೆ ತುಂಬಾ ಚೀಪ್ ಕೂಡ. ಇಲ್ಲಿಂದ ಬಸ್ ಹತ್ತಿ ನಾವು ನ್ಯೂ ಬಸ್ ಸ್ಟಾಪ್ ಹತ್ರ ಇಳಿದ್ರೆ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ನನ್ನ ಹೋಟೆಲ್ ಇತ್ತು. 1.5 ದಿನಕ್ಕೆ ನಾನು 2,500 ಪೇ ಮಾಡಿದ್ದೀನಿ, ವಿಚ್ ಇಸ್ ನಾನ್ AC. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಹೋಟೆಲಲ್ಲಿ ಬ್ರೇಕ್ಫಾಸ್ಟನ್ನು ಮಾಡಿ ಮುಗಿಸಿ ನಾವು ನ್ಯೂ ಬಸ್ ಸ್ಟಾಪ್ ಹತ್ರ ಹೋದ್ವಿ. ಗೂಗಲ್, ChatGPT ಎಲ್ಲ ಇನ್ಫಾರ್ಮೇಷನ್ ನನ್ನ ಹತ್ರ ಇದ್ರೂ ಅಲ್ಲಿ ಸುತ್ತಮುತ್ತ ಲೋಕಲ್ ಜನಗಳ ಹತ್ರ ಇನ್ಫಾರ್ಮೇಷನ್ನ ತಗೊಂಡು ನಾನು ಕುಂಭಕೋಣಂ ಬಸ್ಸನ್ನು ಹತ್ತಿದೆ. ತಂಜಾವೂರಿಂದ ಕುಂಭಕೋಣಂಗೆ 40 ರೂಪೀಸ್ ಒಬ್ಬರಿಗೆ. ಅಲ್ಲಿ ಇಳಿದು ಬಸ್ಸನ್ನು ಚೇಂಜ್ ಮಾಡಿ ಗಂಗೈಕೊಂಡ ಚೋಳಪುರಂಗೆ ಅಂತಾನೆ ಬಸ್ ಸಿಗುತ್ತೆ, ಅದು 30 ರೂಪೀಸ್ ಒಬ್ಬರಿಗೆ. 1.5 ಗಂಟೆ ಪ್ರಯಾಣ ಆಯಿತು ತಂಜಾವೂರಿಂದ ಗಂಗೈಕೊಂಡ ಚೋಳಪುರಂಗೆ. ಕಷ್ಟ ಏನಾಗಲಿಲ್ಲ, ಈಸಿಯಾಗಿ ಬಸ್ಗಳು ಸಿಕ್ತು. ಹಾಗೆ ಬಸ್ ಚಾರ್ಜ್ ಒಬ್ಬರಿಗೆ 70 ರೂಪಾಯಿ ಆಯಿತು. ಒಂದೇ ದಿನದಲ್ಲಿ 3 ದೇವಸ್ಥಾನಗಳನ್ನ ಕವರ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರಿಂದ ಬೆಳಗ್ಗೆ ಬೇಗನೆ ಹೊರಟ್ವಿ. ಹಾಗಾಗಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಗಂಗೈಕೊಂಡ ಚೋಳಪುರಮನ್ನ ನಾನು ತಲುಪಿದ್ದೆ. ಅಲ್ಲಿ ಜನಗಳ ಜೊತೆ ಗೊತ್ತಿರೋ ಅಲ್ಪ ಸ್ವಲ್ಪ ತಮಿಳಲ್ಲಿ ಮಾತಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡಿ ಬೆಂಗಳೂರಿಂದ ಹೋಗಿದ್ ನನಗೆ ಇಲ್ಲಿ ಜನಜೀವನ ತುಂಬಾನೇ ಸಿಂಪಲ್ ಅಂತ ಅನ್ನಿಸ್ತು. ನಾನು ಹೇಳಿದ ಹಾಗೆ ಚೋಳರ ಕಾಲದ 3 ಜೀವಂತ ದೇವಸ್ಥಾನಗಳು ಹಾಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಿದು. ಇವತ್ತು ಬಂದಿರೋ ಮೊದಲನೇ ಜಾಗ ಗಂಗೈಕೊಂಡ ಚೋಳಪುರಂ. ಚೋಳರ ಆರಾಧ್ಯ ದೈವ ಶಿವ. ಇದು ಕೂಡ ಬೃಹದೇಶ್ವರ ದೇವಸ್ಥಾನ. 1000 ವರ್ಷಕ್ಕಿಂತನೂ ಹಳೆಯದಾದ ಪುರಾತನ ದೇವಸ್ಥಾನ ಇದು. ಚೋಳರ ರಾಜನಾದ ಮೊದಲನೇ ರಾಜೇಂದ್ರ ಚೋಳ ಈ ದೇವಸ್ಥಾನವನ್ನ 1035ರಲ್ಲಿ ನಿರ್ಮಾಣ ಮಾಡಿದ್ದಾನೆ ಅಂತ ಇತಿಹಾಸ ಹೇಳುತ್ತೆ. ರಾಜೇಂದ್ರ ಚೋಳನ ಕಾಲದಲ್ಲಿ ತಂಜಾವೂರಿಂದ ಗಂಗೈಕೊಂಡ ಚೋಳಪುರಮನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು 250 ವರ್ಷಗಳ ಕಾಲ ಇದು ರಾಜಧಾನಿಯಾಗಿತ್ತು. ಈ ದೇವಸ್ಥಾನವನ್ನ ನೋಡ್ತಾ ಇದ್ರೇನೆ ಚೋಳರ ಸಾಮ್ರಾಜ್ಯ ಎಷ್ಟು ಸಮೃದ್ಧಿಯಿಂದ ಇತ್ತು ಅಂತ ಗೊತ್ತಾಗತ್ತೆ. ಆಗಿನ ಕಾಲದಲ್ಲಿ ಪೊಲಿಟಿಕಲ್ ಕಲ್ಚರಲ್ ಸೆಂಟರ್ ಕೂಡ ಆಗಿತ್ತು ಗಂಗೈಕೊಂಡ ಚೋಳಪುರ. ಇಡೀ ದೇವಸ್ಥಾನವನ್ನ ದ್ರವಿಡಿಯನ್ ಆರ್ಕಿಟೆಕ್ಚರಲ್ ಸ್ಟೈಲ್ ಅಲ್ಲಿ ಕಟ್ಟಿದ್ದಾರೆ. 1000 ವರ್ಷದ ಹಿಂದೆ ಯಾವುದೇ ಎಕ್ವಿಪ್ಮೆಂಟ್ಸ್ ಮೆಷಿನರೀಸ್ ಇಲ್ದೇ ಇರೋ ಕಾಲದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನವನ್ನ ಹೇಗೆ ಕಟ್ಟಿದ್ದಾರೆ ಅನ್ನೋದೇ ಒಂದು ಅದ್ಭುತ. ಮುಖ್ಯ ದೇವಸ್ಥಾನ ಒಂದನ್ನ ಬಿಟ್ಟು ಸುತ್ತಮುತ್ತ ಇರುವಂತಹ ಆರ್ಕಿಟೆಕ್ಚರ್ ಗಳೆಲ್ಲ ಪಾಂಡ್ಯರ ದಾಳಿಯಿಂದ, ದಿಲ್ಲಿ ಸುಲ್ತಾನರ ದಾಳಿಯಿಂದ ನಾಶ ಆಗಿದೆ. ಈಗಿರೋದು ಅವಶೇಷಗಳು ಅಷ್ಟೇ. ಇಲ್ಲಿ ಕಾಣಿಸ್ತಾ ಇರೋದು ಬಾವಿ. ಇಲ್ಲೇ ಗಂಗೆಯನ್ನು ತಂದು ರಾಜೇಂದ್ರ ಚೋಳ ಹಾಕಿದ್ದು ಅಂತ ಹೇಳಲಾಗತ್ತೆ. ಈಗ ಆ ನೀರನ್ನ ಬರೀ ದೇವರ ಬಳಕೆಗೆ ಬಳಸಲಾಗತ್ತೆ. 1014ರಿಂದ 1044 ಈ ಕಾಲಮಾನದಲ್ಲಿ ರಾಜೇಂದ್ರ ಚೋಳ ದಕ್ಷಿಣದಿಂದ ಉತ್ತರದವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿ ಗಂಗೆಯನ್ನು ಗೆದ್ದು ತಂದ ಕಾರಣಕ್ಕಾಗಿ ಗಂಗೈಕೊಂಡ ಚೋಳಪುರಮನ್ನ ನಿರ್ಮಾಣ ಮಾಡಿ ರಾಜಧಾನಿಯನ್ನಾಗಿ ಮಾಡ್ತಾನೆ ಅಂತ ಇತಿಹಾಸ ಹೇಳತ್ತೆ. ತಂಜಾವೂರನ್ನ ರಾಜಧಾನಿಯನ್ನಾಗಿ ಮಾಡಿ ಚೋಳರ ಸಾಮ್ರಾಜ್ಯವನ್ನ ಕಟ್ಟಿದ ರಾಜರಾಜ ಚೋಳನ ಮಗನೇ ರಾಜೇಂದ್ರ ಚೋಳ. ಈ ದೇವಸ್ಥಾನವು ತಂಜಾವೂರು ಬೃಹದೇಶ್ವರ ದೇವಸ್ಥಾನದ ರೀತಿಯಲ್ಲಿ ಕಟ್ಟಲಾಗಿದ್ದು ಗಾತ್ರದಲ್ಲಿ ಮಾತ್ರ ಇದು ಚಿಕ್ಕದು. ಹಿಂದೆ ಕಾಣಿಸ್ತಾ ಇರೋದು ವಿಮಾನ ಗೋಪುರ. ಇದನ್ನ ಕೂಡ ಏಕಶಿಲೆಯಲ್ಲೇ ನಿರ್ಮಾಣ ಮಾಡಿದ್ದಾರೆ. ನಾನು ಹೇಳಿದ ಹಾಗೆ ಬೃಹದೇಶ್ವರ ದೇವಸ್ಥಾನದ ರೀತಿಯಲ್ಲೇ ಇದ್ದು ಆದರೆ ಅದಕ್ಕಿಂತ ಚಿಕ್ಕದಾಗಿದೆ. ಯಾಕೆ ಅಂದ್ರೆ ಮಗನಾದ ರಾಜೇಂದ್ರ ಚೋಳನು ರಾಜರಾಜ ಚೋಳನಿಗೆ ಕೊಡುವಂತಹ ಗೌರವಕ್ಕೋಸ್ಕರ ಇದನ್ನ ಈ ರೀತಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳುತ್ತೆ ಇತಿಹಾಸ. ಏನೇ ಇರಲಿ ದೇವಸ್ಥಾನ ತುಂಬಾನೇ ಅದ್ಭುತವಾಗಿದೆ.
ಇದು ರಾಜರ ಕಾಲದ ವೈಭೋಗಕ್ಕೆ ಆರ್ಕಿಟೆಕ್ಚರ್ಗೆ ಒಂದು ಉದಾಹರಣೆ. ಈ ಜಾಗದಲ್ಲಿ ನಾನು 1-2 ಗಂಟೆಗಳಷ್ಟು ಕಾಲ ಸಮಯನ ಕಳೆದು ಮತ್ತೆ ಕುಂಭಕೋಣಂಗೆ ಬಂದ್ವಿ. ಮಧ್ಯಾಹ್ನ ಆಗಿತ್ತು. ಊಟನ ಮಾಡಿ ಮುಂದಿನ ದೇವಸ್ಥಾನಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಅದೇ ದಾರಾಸುರಂ ಐರಾವತೇಶ್ವರ ದೇವಸ್ಥಾನ. ಕುಂಭಕೋಣಂನಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಜಾಸ್ತಿ ಟೂರಿಸ್ಟ್ಗಳು ಹೋಗೋದಿಲ್ಲ. ನಾನು ಇಲ್ಲಿಂದ ಬಸ್ಸಿಗೆ 10 ರೂಪಾಯಿ ಟಿಕೆಟ್ ಅನ್ನ ತಗೊಂಡಿದ್ದೆ. ನಾನು ಬಂದಿರುವಂತಹ 2ನೇ ದೇವಸ್ಥಾನ ದರಸಾಪುರಂ ಐರಾವತೇಶ್ವರ ದೇವಸ್ಥಾನ. ಇದು 2ನೇ ರಾಜರಾಜ ಚೋಳ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ. ಇದು ಕೂಡ 1000 ವರ್ಷ ಪುರಾತನವಾದಂಥ ದೇವಸ್ಥಾನ. ಇದರ ಪ್ರತಿಯೊಂದು ಭಾಗನೂ ಬ್ಯೂಟಿಫುಲ್ ಆಗಿದೆ. ದಿಸ್ ಇಸ್ ಬಿಯಾಂಡ್ ಎಕ್ಸ್ಕ್ವಿಸಿಟ್. ಹೇಗಿದೆ ಅಂತ ನಾನು ನೋಡಬೇಕು, ನನ್ನ ಜೊತೆಗೆ ನಿಮಗೂ ತೋರಿಸ್ತೀನಿ, ಬನ್ನಿ. ಈ ದೇವಸ್ಥಾನದ ಮೊದಲನೇ ವಿಶೇಷತೆ ಏನು ಅಂತಂದರೆ, ಎಲ್ಲ ದೇವಸ್ಥಾನಗಳು ಮಂಟಪದ ಮೇಲೆ ನಿರ್ಮಾಣ ಆಗಿದ್ದರೆ ಇದು ಭೂಭಾಗದಿಂದ ಕೆಳಗಡೆ ನಿರ್ಮಾಣ ಆಗಿದೆ. ಇದರ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಇದೇ ಹಂಪಿಯಲ್ಲಿ ಸಂಗೀತ ನುಡಿಸೋ ಕಂಬಗಳನ್ನು ನೋಡಿದ್ದೀರಾ ಅಲ್ವಾ? ಇಲ್ಲಿ ಸಂಗೀತದ ಮೆಟ್ಟಿಲು, ಇಲ್ಲಿ 10 ಮೆಟ್ಲಿದೆ ಅಂತೆ. 3 ಮೆಟ್ಲು ಸ ಪ ಸ, ಮತ್ತೆ 7 ಮೆಟ್ಲು ಸರಿ ಗ ಮ ಪದ ನಿ ಸ. ಈ ರೀತಿ 10 ಮೆಟ್ಲು ಇರೋದು ಈ ದೇವಸ್ಥಾನದ ವಿಶೇಷ. ಸಾಮಾನ್ಯವಾಗಿ ಶಿವನ ಎದುರುಗಡೆನೆ ನಂದಿ ಇದ್ರೆ, ಈ ದೇವಸ್ಥಾನದಲ್ಲಿ ದೇವಸ್ಥಾನದ ಹೊರಗಡೆ ನಂದಿ ಇದ್ದಾನೆ. ಇಲ್ಲಿ ಕಾಣಿಸ್ತಾ ಇರುವಂಥದ್ದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭ. ದೇವಸ್ಥಾನ ಇರೋದು ರಥದ ಆಕಾರದಲ್ಲಿ. ಇಲ್ಲಿ ಚಕ್ರ, ಕುದುರೆ, ರಥ ಎಳಿತಾ ಇರೋ ಶೇಪಲ್ಲಿ ಇರುವಂತಹ ದೇವಸ್ಥಾನ ಇದು. ಈ ದೇವಸ್ಥಾನವು 2ನೇ ರಾಜರಾಜ ಚೋಳನ ಕಾಲದಲ್ಲಿ 12ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋದು ಅಂತ ಇತಿಹಾಸ ಹೇಳುತ್ತೆ. ಈ ದೇವಸ್ಥಾನವೂ ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಚೋಳರ ಆರಾಧ್ಯ ದೈವ ಶಿವ ಆಗಿರೋದ್ರಿಂದ ಇಲ್ಲಿರೋದು ಕೂಡ ಐರಾವತೇಶ್ವರ ಅಂದ್ರೆ ಶಿವ. ಈ ದೇವಸ್ಥಾನವು ದ್ರವಿಡಿಯನ್ ಶೈಲಿಯಲ್ಲಿಯೇ ನಿರ್ಮಾಣ ಆಗಿರೋದು. ತಾಂಜಾವೂರು ಬೃಹದೇಶ್ವರ ದೇವಸ್ಥಾನಕ್ಕಿಂತ ಚಿಕ್ಕದು ಈ ಜಾಗ. ಬೃಹದೇಶ್ವರ ದೇವಸ್ಥಾನಗಳಲ್ಲಿ ದ್ರವಿಡಿಯನ್ ಶೈಲಿಯಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡಿದರೆ ಈ ದೇವಸ್ಥಾನ ಅದರ ವಿರುದ್ಧವಾಗಿದೆ. ಸಣ್ಣ ಕೆತ್ತನೆಯನ್ನು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇರೋದು ರಾಜಗಂಭೀರ ಮಂಟಪ. ಇಲ್ಲಿ 70ಕ್ಕೂ ಹೆಚ್ಚು ಕಂಬಗಳನ್ನು ನೋಡಕ್ಕೆ ಸಿಗುತ್ತೆ. ಪ್ರತಿಯೊಂದು ಕಂಬದಲ್ಲೂ ತುಂಬ ಇಂಟ್ರಿಕೇಟ್ ಡಿಸೈನ್ಸ್, ಅದರಲ್ಲೂ ಡಾನ್ಸರ್ಸ್, ಡೈಟೀಸ್ ಹಾಗೂ ಆಗಿನ ಕಾಲದ ಜೀವನ ಶೈಲಿಯ ಕೆತ್ತನೆಯನ್ನು ಮಾಡಲಾಗಿದೆ. ದೇವಸ್ಥಾನ ತುಂಬ ನಿಶಬ್ದವಾಗಿ ಸ್ವಚ್ಛವಾಗಿ ಇತ್ತು. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರವಾಸಿಗರು ಬರೋದಿಲ್ಲ. ಹಾಗೆ ನೀವು ಕೂಡ ಇಲ್ಲಿ ಬಂದಾಗ ಸ್ವಚ್ಛತೆ ಹಾಗೂ ನಿಶಬ್ದತೆಯನ್ನ ಕಾಪಾಡಿ ಯಾವುದನ್ನೇ ಮುಟ್ಟದೆ ದೂರದಿಂದ ನೋಡೋ ಅಭ್ಯಾಸ ಇಟ್ಕೊಳ್ಳೋಣ. ಯಾಳಿ ತೋರಿಸ್ತೀನಿ. ಹಿಂದ್ಗಡೆ ಇರುವಂತ ಈ ಬಾಲ ಏನಿದೆ ಅಲ್ಲ, ಇದು ಡೈರೆಕ್ಷನ್ ಅನ್ನ ತೋರಿಸುತ್ತೆ. ಒಳಗೆ ಹೋಗಬೇಕು ಅಥವಾ ಇಲ್ಲಿ ಕೂತ್ಕೊಳ್ಬೇಕು ಅನ್ನೋ ಥರ ಡೈರೆಕ್ಷನ್. ಎಲ್ಲ ಕಂಬದಲ್ಲೂ ಈ ಯಾಳಿಯ ವಿಗ್ರಹ ಇದೆ. ಇದು 2 ಸೆಂಟಿಮೀಟರ್ಗೂ ಚಿಕ್ಕದಾಗಿರುವಂಥ ಕೆತ್ತನೆ ಮಾಡಿರೋದು. ಈ ದೇವಸ್ಥಾನದ ಕೆತ್ತನೆಯನ್ನು ನೋಡಿದ್ರೆ ಆರ್ಕಿಟೆಕ್ಚರಲ್ ಪೀಕ್ ಅಂದರೆ ಇದಕ್ಕಿಂತ ಮಿಗಿಲಾಗಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿ ಈ ದೇವಸ್ಥಾನದ ನಿರ್ಮಾಣ ಆಗಿದೆ. ಇಲ್ಲಿ ನೋಡಿದ್ರೆ ನಮಗೆ ನೀಟಾಗಿ ಕಾಣುತ್ತೆ ರಥವನ್ನ ಅಶ್ವ ಎಳಿತಾ ಇರೋದು. ಅಲ್ಲಿ 2 ಕಡೆ ಕೂಡ 2 ಅಶ್ವಗಳು, ಹಾಗೆ 2 ಕಡೆ 2 ಚಕ್ರಗಳು ಕೂಡ ಕಾಣುತ್ತೆ. ಚಕ್ರದ ಒಳಗಡೆ 24 ಕಡ್ಡಿಗಳು ಕೂಡ ಕಾಣುತ್ತೆ. ಇದನ್ನೆಲ್ಲ ನೋಡಿದ್ರೆ ದೇವಸ್ಥಾನವನ್ನ ಪೂರ್ತಿ ಸೈಂಟಿಫಿಕಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಪುರಾಣಗಳ ಪ್ರಕಾರ ಇಂದ್ರನ ವಾಹನ ಐರಾವತನಿಗೆ ದೂರ್ವಾಸ ಮುನಿಗಳು ನಿನ್ನ ಬಣ್ಣ ಕಪ್ಪಾಗ್ಲಿ ಅಂತ ಶಾಪ ಕೊಟ್ಟಾಗ ಮನನೊಂದ ಐರಾವತ ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡ್ತಾನೆ. ಒಲಿದ ಶಿವ ಈ ಜಾಗದಲ್ಲಿದ್ದ ಕಲ್ಯಾಣಿಯಲ್ಲಿ ಮಿಂದೆದ್ರೆ ನಿನ್ನ ಮರುಬಣ್ಣ ಬರುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಐರಾವತ ಈ ಕಲ್ಯಾಣಿ ಇದ್ದ ಜಾಗದಲ್ಲಿ ಶಿವನಿಗಾಗಿ ದೇವಸ್ಥಾನದ ನಿರ್ಮಾಣ ಮಾಡ್ತಾನೆ. ಹಾಗಾಗಿ ಇದು ಐರಾವತೇಶ್ವರ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ಭೂಭಾಗದಿಂದ ಇದು ಕೆಳಗಿರೋದು ಅಂತ ಕೂಡ ಹೇಳಲಾಗುತ್ತೆ. ಈಗಲೂ ಇಲ್ಲಿ ಮಳೆ ಬಂದ್ರೆ ಜಾಗದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದು ಪುರಾಣ. ಇತಿಹಾಸದಲ್ಲಿ ನೋಡಿದ್ರೆ ರಾಜನ ಪ್ರಕಾರ ಈ ದೇವಸ್ಥಾನ ಪ್ರತಿಯೊಂದು ಅಂಶದಲ್ಲೂ ವಿಶೇಷವಾಗಿರಬೇಕು ಅನ್ನೋ ರೀತಿ ನಿರ್ಮಾಣ ಆಗಿದೆ. ಭೂಭಾಗದಿಂದ ಕೆಳಗಿರುವುದು ನಂದಿ, ಹೊರಭಾಗದಲ್ಲಿರೋದು ಸಂಗೀತ ಮೆಟ್ಟಲುಗಳು, 100 ಕಂಬಗಳು, ನ್ಯಾನೋ ಟೆಕ್ನಾಲಜಿ ಅಂದ್ರೆ 2 ಸೆಂಟಿಮೀಟರ್ಗೂ ಚಿಕ್ಕದಾಗಿ ಇಲ್ಲಿ ಕೆತ್ತನೆ ಆಗಿದೆ. ದೇವಸ್ಥಾನವನ್ನ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಕಾಣಿಸ್ತಾ ಇರುವಂತಹ ಮುಖ್ಯ ಗೋಪುರ 80 ಅಡಿ ಎತ್ತರದಲ್ಲಿದೆ. ಅದ್ರ ಮೇಲ್ಗಡೆ ಇರುವಂತಹ ಕಳಸ ಅಥವಾ ಕುಂಭ
ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವಂತಹದ್ದು. ಕುಂಭಕೋಣಂ ಟೌನ್ ಆಫ್ ಟೆಂಪಲ್ಸ್. ನೀವು ಕುಂಭಕೋಣಂಗೆ ಬಂದಾಗ ಈ ಧಾರಾಸುರಂ ಅಲ್ಲಿರುವಂತಹ ಐರಾವತೇಶ್ವರ ದೇವಸ್ಥಾನವನ್ನ ಮಿಸ್ ಮಾಡದೆ ನೋಡ್ಬೇಕು. ಮುಖಮಂಟಪದಲ್ಲಿ ಇರುವ ಕಂಬಗಳಲ್ಲಿ ಇರುವ ಕೆತ್ತನೆ ಗರ್ಭಗುಡಿಯ ಹತ್ರ ಹೋಗುವಂತಹ ಪಿಲ್ಲರ್ಗಳಲ್ಲಿ ಸಿಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಹೋಗ್ತಾ ಇದ್ದ ಹಾಗೆ ನಮ್ಮೆಲ್ಲರ ಗಮನ ಭಗವಂತನ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಯಾವ ಕೆತ್ತನೆಯನ್ನು ಮಾಡಿಲ್ಲ. ಇದು ದ್ರವಿಡಿಯನ್ ಆರ್ಕಿಟೆಕ್ಚರಲ್ ಸ್ಪೆಷಾಲಿಟಿ. ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಾತಲ್ಲಿ ಎಷ್ಟು ಹೇಳಿದ್ರು ಸಾಲಲ್ಲ. ನೀವು ಇಲ್ಲಿ ಬಂದೇ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ನಾನು ಗರ್ಭಗುಡಿಯಲ್ಲಿರುವಂತಹ ವಿಗ್ರಹದ ವಿಡಿಯೋವನ್ನು ಮಾಡಿಲ್ಲ. ಕೆಲವೊಂದು ರೂಲ್ಸನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಇಲ್ಲಿ ನಾನು 1-2 ಗಂಟೆಗಳ ಕಾಲ ಸಮಯ ಕಳೆದು ಮತ್ತೆ ಕುಂಭಕೋಣಂಗೆ ಹೋಗಿ ತಾಂಜಾವೂರನ್ನು ತಲುಪೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ರಾಜಗಂಭೀರ ಮಂಟಪವನ್ನು ಎಷ್ಟು ಸರ್ತಿ ನೋಡಿದ್ರೂ ಸಾಕಾಗೋದಿಲ್ಲ. ನಾನಂತೂ 2-3 ಸರ್ತಿ ಇದಕ್ಕೆ ಬಂದು ನೋಡಿದ್ದೀನಿ. ನನಗನ್ಸೋದು ಈ ದೇವಸ್ಥಾನಕ್ಕೆ ನಾನೇನಾದರೂ ಬಂದಿರಲಿಲ್ಲ ಅಂದರೆ ಎಷ್ಟು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಅಂತ ಅನಿಸುತ್ತೆ. ಇಲ್ಲಿಂದ ಹೊರಡೋ ಸಮಯ ಬಂದೇ ಬಿಡ್ತು. ಇಲ್ಲಿಂದ ಕುಂಭಕೋಣಂಗೆ ಹೋಗಿ ಅಲ್ಲಿಂದ ತಾಂಜಾವೂರು ತಲುಪಲಿಕ್ಕೆ 1 ಗಂಟೆ ಕಾಲ. ನಾನು ಇವಾಗ ಬಂದಿರೋದು ಪೆರಿಯ ಕೋವಿಲ್, ಬೃಹದೇಶ್ವರ ದೇವಸ್ಥಾನ, ತಾಂಜಾವೂರು. ಇಲ್ಲಿಯ ಜನ ಇದನ್ನ ಪೆರಿಯ ಕೋವಿಲ್ ಅಂತಾರೆ. ತಮಿಳಲ್ಲಿ ಪೆರಿಯ ಕೋವಿಲ್ ಅಂದರೆ ದೊಡ್ಡ ದೇವಸ್ಥಾನ ಅಂತ ಅರ್ಥ. ಹೌದು, ನಿಜವಾಗ್ಲೂ ಇದು ದೊಡ್ಡ ದೇವಸ್ಥಾನವೇ ಹೌದು. ಭಾರತದಲ್ಲಿರುವಂಥ ಒನ್ ಆಫ್ ದಿ ಲಾರ್ಜೆಸ್ಟ್ ಟೆಂಪಲ್ ಇದು. ಅಮ್ಮ ಹೆಂಗಿದೆ ದೇವಸ್ಥಾನ? ಎಷ್ಟು ಎತ್ತರ ಅಂದರೆ ನಾವು ಅದ್ರ ಮುಂದೆನೇ ಕೂತಿದ್ದೀವಿ. ಇದನ್ನು ಒಂದೇ ಕಲ್ಲಲ್ಲಿ ಹೇಗೆ ಇಷ್ಟು ಮೇಲೆ ತಗೊಂಡೋದ್ರು ಅಂತ ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ದೊಡ್ಡದು. ತಾಂಜಾವೂರನ್ನ ರಾಜಧಾನಿಯಾಗಿ ಮಾಡಿಕೊಂಡು ಚೋಳರ ಸಾಮ್ರಾಜ್ಯ ಕಟ್ಟಿದ ರಾಜರಾಜ ಚೋಳ ಇದರ ನಿರ್ಮಾಣ ಮಾಡಿರೋದು. 1010ರಲ್ಲಿ ಇದರ ನಿರ್ಮಾಣ ಶುರುವಾಗತ್ತೆ. ಅಂದರೆ ಇದು 1000 ವರ್ಷಕ್ಕೂ ಪುರಾತನ ದೇವಸ್ಥಾನ. ಈಗಲೂ ಇಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ. ಹಾಗೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ತಾಂಜಾವೂರು ಒಂದು ಕಲ್ಚರಲ್ ಸೆಂಟರ್. ಡಾನ್ಸ್, ಮ್ಯೂಸಿಕ್, ಎಜುಕೇಷನ್ಗೆ ಇದು ಸೆಂಟರ್ ಆಗಿತ್ತು. ಈಗಲೂ ಇಲ್ಲಿ ಭರತನಾಟ್ಯ ಕಾರ್ಯಕ್ರಮ, ಸಂಗೀತ ಕಚೇರಿಗಳು ನಡೀತಾನೆ ಇರುತ್ತೆ. ನಾನು ಹೋಗಿದ್ದ ದಿನ ಇಲ್ಲಿ ಏನೂ ನಡೀತಾ ಇರಲಿಲ್ಲ. ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಕೂತು ಧ್ಯಾನ ಮಾಡಲಿಕ್ಕೆ ಇರುವಂತ ಜಾಗ. ಸಂಜೆ ಹೊತ್ತು ಈ ಲೈಟ್ ಬೆಳಕಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋ ದೇವಸ್ಥಾನ 1000 ವರ್ಷದ ಹಿಂದೆ ಇನ್ನೆಷ್ಟು ವೈಭೋಗದಿಂದ ಇತ್ತು ಅಂತ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಾಡರ್ನ್ ಮೆಷಿನರೀಸ್, ಇಂಜಿನಿಯರಿಂಗ್, ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಇರೋ ಕಾಲದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನವನ್ನ ಹೇಗೆ ಕಟ್ಟಿರಬಹುದು ಅನ್ನೋದು ಒಂದು ಅದ್ಭುತ. ಇಡೀ ದೇವಸ್ಥಾನವನ್ನ ಗ್ರನೈಟ್ ಅಲ್ಲಿ ಕಟ್ಟಲಾಗಿದೆ. ಹಾಗೆ ಇದನ್ನ ಇಂಟರ್ಲಾಕಿಂಗ್ ಸಿಸ್ಟಮ್ ಅನ್ನ ಬಳಸಿ ಕಟ್ಟಿದ್ದಾರೆ. ಹೇಳಿದ ಹಾಗೆ ಚೋಳರ ಆರಾಧ್ಯ ದೈವ ಶಿವ. ಇಲ್ಲಿ ಕೂಡ ಶಿವಲಿಂಗ ಇದೆ ಒಳಗಡೆ. ಬೃಹದೇಶ್ವರ ಅಂದ್ರೆ ಅತಿ ದೊಡ್ಡದಾದ ಶಿವಲಿಂಗ ಒಳಗಡೆ ಕಾಣಕ್ಕೆ ಸಿಗತ್ತೆ. ಅಲ್ಲಿ ವಿಡಿಯೋ ಮಾಡೋದು ಹಾಗಿಲ್ಲ, ಹಾಗಾಗಿ ನಾನು ನಿಮ್ಗೆ ಏನನ್ನು ತೋರ್ಸಕ್ಕೆ ಸಾಧ್ಯ ಇಲ್ಲ. ಸಂಜೆ ಹೊತ್ತು ಇಲ್ಲಿ 1-2 ಗಂಟೆಗಳ ಕಾಲ ಸಮಯ ಕಳೆದು 1-2 ಸತಿ ಎಲ್ಲ ಭಾಗಗಳನ್ನ ನೋಡಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಾಳೆ ಬೆಳಗ್ಗೆ ಇದೇ ದೇವಸ್ಥಾನಕ್ಕೆ ಬರ್ತೀನಿ. ಬೆಳಗಿನ ಸೂರ್ಯೋದಯದಲ್ಲಿ, ಸೂರ್ಯನ ಬೆಳಕಿನಲ್ಲಿ ಈ ದೇವಸ್ಥಾನ ಇನ್ನೆಷ್ಟು ಚೆನ್ನಾಗಿ ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಮತ್ತೆ ಬೆಳಗ್ಗೆ ಕೂಡ ಬರೋಣ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಿಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ನೀವೆಲ್ಲರೂ ಪಾರ್ಟ್ 2ಗೋಸ್ಕರ ವೇಟ್ ಮಾಡಲೇಬೇಕಾಗತ್ತೆ. This is something beyond comprehension. ದೇವಸ್ಥಾನದಲ್ಲಿ 2 ಗಂಟೆಗಳಷ್ಟು ಸಮಯನ ನಾನು ಕಳೆದು ಅಷ್ಟೊತ್ತಿಗೆ ಊಟದ ಸಮಯ ಆಯಿತು. ಓಲ್ಡ್ ಬಸ್ ಸ್ಟಾಪ್ ಹತ್ರ ಹೋಗಿ ಬಾಂಬೆ ಸ್ವೀಟ್ಸಲ್ಲಿ ನಾನು ಊಟ ಮಾಡಿದೆ. 2 ದಿನ ಕೂಡ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಟೈಮ್ಗೆ ನಾನು ಬಾಂಬೆ ಸ್ವೀಟ್ಸನ್ನೇ ರೆಕಮೆಂಡ್ ಮಾಡ್ತೀನಿ. ಬೃಹದೇಶ್ವರ ದೇವಸ್ಥಾನ ಒಂದೇ ಅಲ್ಲ, ದೇವಸ್ಥಾನಗಳನ್ನು ಬಿಟ್ಟು ತಾಂಜಾವೂರಲ್ಲಿ ಬೇರೆ ಏನೇನೆಲ್ಲ ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಹಾಗೆ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದು ನನ್ನ ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಮೆಚ್ಚುಗೆ ಆಗತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.